ಎಲ್ಲರಿಗೂ ನಮಸ್ಕಾರ. ನೋಡ್ತಾ ಇರ್ಬೋದು ನೀವು, ಇದು ತುಂಬೆ ಗಿಡ. ಸಾಮಾನ್ಯವಾಗಿ ಈ ಗಿಡ ಎಲ್ಲ ಕಡೆನೂ ಬೆಳೆದಿರುತ್ತೆ. ನೀವು ಸಹ ನೋಡಿರ್ತೀರ. ನಿಮ್ಮ ಕಡೆ ಯಾವ ರೀತಿ ಇದನ್ನು ಕರೀತಾರೆ ಅನ್ನೋದನ್ನ ಕಮೆಂಟ್ನಲ್ಲಿ ತಿಳಿಸಿ. ಈ ಗಿಡ ಚರ್ಮ ರೋಗಕ್ಕಂತೂ ರಾಮಬಾಣದಂತೆ ಕೆಲಸನ ಮಾಡುತ್ತೆ. ಫಂಗಲ್ ಇನ್ಫೆಕ್ಷನ್ ಆಗಿರ್ಬೋದು, ಸ್ಕಿನ್ ಅಲರ್ಜಿ ಆಗಿರ್ಬೋದು, ಹಾಗೆಯೇ ಸಣ್ಣ ಪುಟ್ಟ ಗಾಯಗಳಿಗೂ ಸಹ ರಾಮಬಾಣದಂತೆ ಕೆಲಸನ ಮಾಡುತ್ತೆ. ನಾನಿವಾಗ ಇದರ ಒಂದು 4ರಿಂದ 5 ಎಲೆಗಳನ್ನು ನೀಟಾಗಿ ಬಿಡಿಸಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಒಂದು ಕಲ್ಲಿನಿಂದ ನೀಟಾಗಿ ಜಜ್ಕೋಬೇಕು ಫ್ರೆಂಡ್ಸ್. ನೀಟಾಗಿ ರಸ ಬರೋವರೆಗೂ ಚೆನ್ನಾಗಿ ಜಜ್ಕೋಬೇಕು. ಹಾಗೆಯೇ ಸ್ವಲ್ಪ ಅರಶಿನ ಕೂಡ ಹಾಕ್ಕೊಂಡು ಮತ್ತೊಮ್ಮೆ ನೀಟಾಗಿ ರಸ ಬರೋವರೆಗೂ ಜಜ್ಕೋಬೇಕು. ಹಾಗೆಯೇ ಫಂಗಲ್ ಇನ್ಫೆಕ್ಷನ್ ಎಲ್ಲಿ ಆಗಿದೆಯೋ, ಹಾಗೆಯೇ ಸ್ಕಿನ್ ಅಲರ್ಜಿ ಮತ್ತು ಸಣ್ಣ ಪುಟ್ಟ ಗಾಯಗಳು ಎಲ್ಲಾಗಿದವೋ ಅಲ್ಲಿ ಇದರ ರಸವನ್ನು ನೀಟಾಗಿ ಹಚ್ಚಿ 1 ಗಂಟೆಯ ನಂತರ ಬಿಸಿ ನೀರಿನಿಂದ ತೊಳೆಯೋದ್ರಿಂದ ಸಂಪೂರ್ಣವಾಗಿ ಫಂಗಲ್ ಇನ್ಫೆಕ್ಷನ್ ಅನ್ನೋದು ವಾಸಿಯಾಗುತ್ತೆ. 1 ವಾರ ಇದೇ ರೀತಿ ನೀವು ಮಾಡಿದ್ರೆ ಸಂಪೂರ್ಣವಾಗಿ ಫಂಗಲ್ ಇನ್ಫೆಕ್ಷನ್ನು ವಾಸಿಯಾಗುತ್ತೆ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.